ರಾಜ್ಯದಲ್ಲಿ ಮೈಸೂರು ದಸರಾಗೆ ವಿಶೇಷ ಮನ್ನಣೆ ಇದ್ದು ನವರಾತ್ರಿಯನ್ನು ವಿಶೇಷವಾಗಿ ವಿಭಿನ್ನ ರೀತಿಯಲ್ಲಿ ಆಚರಿಸುತ್ತಾರೆ. ಆದರೆ ಕೊಳ್ಳೇಗಾಲ ಪಟ್ಟಣದಲ್ಲಿ ಶಂಕರ್ ಎಂಬುವವರ ಮನೆಯಲ್ಲಿ ಮೈಸೂರು ಅರಮನೆಯಲ್ಲಿ ದಸರಾ ಪ್ರಯುಕ್ತ ಬೊಂಬೆಗಳನ್ನು ಕೂರಿಸುವಂತೆಯೇ 50 ವರ್ಷದಿಂದ ಬೊಂಬೆ ಕೂರಿಸಿ ದಸರಾ ಆಚರಿಸುತ್ತಿದ್ದಾರೆ. ಈ ಬಗ್ಗೆ ಶಂಕರ್ ಅವರು ಮಾತನಾಡಿ, ನವರಾತ್ರಿ ಸಂದರ್ಭದಲ್ಲಿ ತಮ್ಮ ಮನೆಯಲ್ಲಿ ಬೊಂಬೆಗಳನ್ನು ಕೂರಿಸಿ ಬೊಂಬೆ ಹಬ್ಬವನ್ನು ಆಚರಿಸಿಕೊಂಡು ಬರುತ್ತಿದ್ದಾರೆ. ತಮ್ಮ ಹಿರಿಯರು ನಡೆಸಿಕೊಂಡು ಬಂದ ಸಂಪ್ರದಾಯವನ್ನು ಮುಂದುವರಿಸುತ್ತಿದ್ದೇವೆ. ಬೊಂಬೆಗಳನ್ನು ಕೂರಿಸುವ ಉದ್ದೇಶ ಮತ್ತು ಅದರಿಂದ ನಮಗೆ ಹಾಗೂ ನಮ್ಮ ನಾಡಿನ ಅಧಿದೇವತೆ ಚಾಮುಂಡೇಶ್ವರಿ ತಾಯಿ ನೀಡುವ ಆಶೀರ್ವಾದದ ಬಗ್ಗೆ ತಿಳಿಸಿದರು. ಈ ಆಧುನಿಕ ಯುಗದಲ್ಲಿ ಯುವ ಜನತೆ ನವರಾತ್ರಿ ಆಚರಿಸುತ್ತಿರುವ ಮಹತ್ವ ಮರೆತು ಮೊಬೈಲ್ನಲ್ಲಿಯೇ ಮುಳುಗಿ ಹೋಗಿದ್ದಾರೆ. ಬೊಂಬೆಗಳನ್ನು ಕೂರಿಸುವುದರಿಂದ ಈಗಿನ ಮಕ್ಕಳಿಗೆ ಹಬ್ಬಗಳ ಆಚಾರ ವಿಚಾರಗಳನ್ನು ತಿಳಿಸಿ ಮುಂದಿನ ಪೀಳಿಗೆಗೆ ಹಬ್ಬಗಳ ಮಹತ್ವವನ್ನು ತಿಳಿಸಬೇಕಿದೆ ಎಂದರು. ನವರಾತ್ರಿ ದಿನಗಳಲ್ಲಿ 9 ರಾತ್ರಿ 10 ದಿನದಲ್ಲಿ ಹಬ್ಬ ಆಚರಿಸಲಾಗುವುದು. ದಿನ ಮನೆಯಲ್ಲಿ ಪೂಜೆ ನಡೆಸಲಾಗುವುದು. ಇದನ್ನು ನೋಡಲು ನಮ್ಮ ಮನೆಗೆ ಏರಿಯಾ ಮಕ್ಕಳು ಮತ್ತು ನಮ್ಮ ಕುಟುಂಬ ವರ್ಗದವರು ಬಂದು ಹೋಗುತ್ತಾರೆ ಎಂದರು. ಬಸ್ ಡಿಪೋ ಆಪೋಸಿಟ್ ಫಸ್ಟ್ ಕ್ರಾಸಲ್ಲಿ ನಮ್ಮ ಮನೆ ಇದೆ. ಎಷ್ಟು ವರ್ಷದಿಂದ ಈ ಗೊಂಬೆಗಳು ಕೂರಿಸ್ತಿದ್ರಿ ನೀವು? ಗೊಂಬೆ ನಾವು ಸುಮಾರು ನನಗೆ ತಿಳಿದ ಮಟ್ಟಿಗೆ ನಮ್ಮ ಮನೆಯವರು ಹೇಳಿರೋ ಬಗ್ಗೆ 50 ವರ್ಷದ ಮೇಲಿಂದ ಕೂರಿಸ್ತಾ ಇದ್ದೀವಿ ನಾವು. ಅದನ್ನು ಮೊದಲೆಲ್ಲ ನಮ್ಮ ಅಕ್ಕ ಅವರೆಲ್ಲನೂ ಮಾಡ್ತಾಯಿದ್ರು. ಅದನ್ನು ನೋಡಿ ನಾನು ಕಲ್ತಿದ್ದೆ. ಅವರೆಲ್ಲ ಮದುವೆ ಮಾಡ್ಕೊಂಡು ಹೋದ್ಮೇಲೆ ಈಗ ನಾನು ಆ ಸಂಪ್ರದಾಯನ ಕಂಟಿನ್ಯೂ ಮಾಡ್ತಾ ಹೋಗ್ತಾ ಇದ್ದೀನಿ. ಇದು ಕೂರಿಸೋ ಉದ್ದೇಶ ಏನು? ಈ ಕೂರಿಸೋ ಉದ್ದೇಶ ಅಂತಂತಂದರೆ, ಈ ಒಂದು ವಿಜಯದಶಮಿನಲ್ಲಿ 10 ದಿನವೇ ನವರಾತ್ರಿ 9 ದಿನ 9 ನೈಟು 10 ಡೇ ಇರುತ್ತೆ. ಮತ್ತು 10 ದಿನವೇ ಈ ಒಂದು 10 ದಿನದಲ್ಲಿ ಏನಪ್ಪ, ತಾಯಿ ಚಾಮುಂಡೇಶ್ವರಿ ಒಂದು ಮಹಿಷಾಸುರನ ಸಂಹಾರ ಮಾಡಿದ್ದ ಒಂದು ದಿನ, ಅದು 10ನೇ ದಿನ ಬಂದು ಈ ಒಂದು 10 ದಿನವೇ ಎಲ್ಲ ರಾಕ್ಷಸನ್ನು ಸಂಹಾರ ಮಾಡ್ಕೊಂಡು ಬರ್ತಾ ಇರ್ತಾರೆ. ಆವಾಗ ಈ 10ನೇ ದಿನ ಮಹಿಷಾಸುರನ ಸಂಹಾರ ಮಾಡಿದಾಗ ಅದನ್ನು ಆ ವಿಜಯನ ಆ ತಾಯಿ ವಿಜಯ ಪಡೆದಿದ್ದು ಅದನ್ನು ಆ ಸಂಭ್ರಮ ಆಚರಣೆಗೋಸ್ಕರ ಇದು ವಿಜಯದಶಮಿ ಅಂತ ಆಚರಿಸೋದು. ಮತ್ತು ಇದರ ಹಿಂದಿನ ಪುರಾಣಗಳು ತುಂಬ ಇದೆ. ಯಾಕೆ ಇದರ ಏನಪ್ಪ ಅಂತಂತಂದರೆ, ಈ ದಿನದಲ್ಲೇ ರಾಮ ಕೂಡ ರಾವಣನ ಸಾಯಿಸಿದ್ದು ಅಂತ ಕೂಡ ಹೇಳ್ತಾರೆ. ಅದು ಕೂರಿಸಿದ ಫಲ ಏನು ಸರ್ ನಿಮಗೆ? ಕೂರಿಸಿರೋ ಫಲ ಏನಂತಂತಂದರೆ, ಇದು ತುಂಬ ಹಿಂದಿನ ಕಾಲದಲ್ಲಿ ಈ ಪೌರಾಣಿಕವಾಗಿ ನಾವು ಹೇಳಬೇಕು ಅಂತಂದರೆ, ಸುಮೇಧ ಒಬ್ಬ ಸುರತ ರಾಜ್ಯ ಅಂತ ಇರ್ತಾನೆ. ಅವನು ಎಲ್ಲನೂ ರಾಜ್ಯನೆಲ್ಲ ಸೋತು ಅದನ್ನೆಲ್ಲನೂ ತುಂಬ ಅವನು ಮನನೊಂದು ಕಾಡಿಗೆ ಹೋಗ್ತಾನೆ. ಅವ ಕಾಡಿಗೆ ಹೋದಾಗ ಅಲ್ಲಿ ಸುಮೇಧ ಮಹರ್ಷಿಗಳಂತ ಒಬ್ರದ್ದು ಆಶ್ರಮ ಇರುತ್ತೆ. ಅಲ್ಲಿ ಹೋಗಿ ಸೇರ್ತಾನೆ. ಆವಾಗ ಅವರು ಇಟ್ಕೊಂಡು ಏನು ಬಂದಿದೆ, ಏನು ಯಾವ ರಾಜ್ಯ ಕೇಳಿದ್ರೆ ಅವಾಗ ನಾನಿಂದು ಸೂರತ್ ರಾಜ್ಯ ಅಂತ ಎಲ್ಲ ಹೇಳ್ತಾನೆ. ಆವಾಗ ಅದೇ ರೀತಿ ಇನ್ನೊಬ್ಬ ವೈಶ್ಯನವನು ಸಮಾಧಿ ಅಂತ ಅವನ ಹೆಸರು. ಆ ವೈಶ್ಯನು ಕೂಡ ಅದೇ ರೀತಿ ಅವನನ್ನು ಸಂಸಾರದಲ್ಲಿ ಸೋತು ತುಂಬ ದುಃಖಿತನಾಗಿ ಬಂದಿರ್ತಾನೆ ಅಲ್ಲಿಗೆ. ಆವಾಗ ಇಬ್ಬರು ನಾವು ಮಹರ್ಷಿಗಳು ಒಂದೇ ಥರ ಮನಸ್ಥಿತಿ ಇರೋದು, ನಾವಿಬ್ಬರು ಒಂದೇ ಥರ ಮನಸ್ಥಿತಿಯವರು, ಇದು ಪರಿಹಾರ ಏನು ಅಂತ ಕೇಳ್ತಾರೆ. ಆವಾಗ ಅವರು ಈ ಥರ ಹೇಳ್ಕೊಂಡು, ನೀವು ಈ ತಾಯಿ ಚಾಮುಂಡೇಶ್ವರಿನ ನದಿ ತೀರದಲ್ಲಿ ಮಣ್ಣಿನಿಂದ ಮಾಡಿ ಆ ದೇವಿನ ಆರಾಧನೆ ಮಾಡ್ತಂತಂದರೆ ನಿಮಗೆ ಅದರ ಫಲ ಸಿಗುತ್ತೆ. ಆವಾಗ ನೀವು ಮತ್ತೆ ಹೋಗಿ ರಾಜ್ಯ ಇಂಥ ಎದುರಿಸ್ಕೋಬೋದು ಅಂತ ಹೇಳ್ತಾರೆ ಅವರು. ಆವಾಗ ಅವರು ಅದೇ ರೀತಿ ಪೂಜೆ ಮಾಡಿ ಮತ್ತೆ ಹೋದಾಗ ರಾಜ್ಯ ಗೆದ್ದು ಅವರು ರಾಜ್ಯ ಸೇರ್ಕೊಳ್ತಾರೆ. ಆವಾಗ ಅವ್ರ ಮನೆ ಸೇರ್ಕೊಳ್ತಾರೆ. ಅಂದರೆ ಈ ಪೂಜೆ ಮಾಡೋದ್ರಿಂದ ನಾವು ಎಲ್ಲನೂ ನಮಗೆ ವಿಜಯವಾಗಿ ನಮ್ಮ ಜೀವನದಲ್ಲಿ ಎಲ್ಲನೂ ವಿಜಯ ಆಗುತ್ತೆ ಅನ್ನೋ ಉದ್ದೇಶದಿಂದ ಇದನ್ನು ಮಾಡ್ತಾ ಇರೋದು. ಇದರಲ್ಲಿ 7 ಸ್ಟೆಪ್ಗಳು ಕೂರಿಸಿದ್ದೀವಿ. ಮೊದಲನೇದಾಗಿ ಕೃಷ್ಣ ಎಲ್ರಿಗೂ ಗೊತ್ತಿರೋದೇನೆ. ಕೃಷ್ಣ ಅವರು ಪರಮಕೃಷ್ಣ ಅವರು, ಮತ್ತು ಗಣಪತಿ, ಮತ್ತು ಲಕ್ಷ್ಮೀ ಭೂವರಹ ಸ್ವಾಮಿ. ಅಂದರೆ ಅವ್ರನ್ನಿಟ್ಟು ಪೂಜೆ ಮಾಡ್ತಂತಂದರೆ ನಮಗೆ ನೆಲ ಅದು ತಗೋಬೇಕು, ಮನೆ ತಗೋಬೇಕು ಅಂತಂತಂದರೆ ಅವ್ರ ಕೃಪೆಯಿಂದ ನಮಗೆ ಅದೆಲ್ಲ ಸಾಧ್ಯ ಆಗುತ್ತೆ. ಏನೇ ತಾಯಿ ಚಾಮುಂಡೇಶ್ವರಿನ ಮಹಿಷಾಸುರನ ಸಂಹಾರ ಮಾಡಿದ್ದು. ಅದರಿಂದ ಅವರು ಚಾಮುಂಡೇಶ್ವರಿ ಮೈನ್ ಇದರಲ್ಲಿ ಮನೆಗೆ ಪೂಜೆ ಮಾಡಿರ್ತೀವಿ. ಮತ್ತು ನೆಕ್ಸ್ಟ್ ಸ್ಟೆಪ್ಪಲ್ಲಿ ಅಷ್ಟಲಕ್ಷ ಅಂತ ಲಕ್ಷ್ಮಿಗಳು ಎಲ್ಲನೂ, ಮತ್ತು ದಶಾವತಾರ ನಾರಾಯಣ ಸ್ವಾಮಿ ದಶಾವತಾರಗಳಿದೆ. ಮತ್ತು ರಾಮಲಕ್ಷ್ಮಣ ಸೀತಾ ಆಂಜನೇಯ ಅನ್ನಪೂರ್ಣೇಶ್ವರಿ ಇದೆ. ಮತ್ತು ಇಲ್ಲಿ ಈ ಒಂದು ನವರಾತ್ರಿಯಲ್ಲಿ
ಪಟ್ಟದ ಗೊಂಬೆಗಳು ಅಂತ ರಾಜ ರಾಣಿ ಅಂತ ಹೇಳ್ತಾರೆ, ಅದು ಮರದಲ್ಲಿ ಮಾಡಿರೋಂಥ ಗೊಂಬೆಗಳು. ಅದು ಪ್ರತಿಯೊಬ್ಬರ ಮನೆಯೂ ಗೊಂಬೆ ಕೂರಿಸ್ಕೊಂಡು ಅದು ಇದ್ದೇ ಇರುತ್ತೆ. ಅದು ರಾಜರ ಪಟ್ಟಕ್ಕೆ ಕೂತ್ಕೊಳ್ಳೋಂಗೆ ಇಲ್ಲಿ ಮಹಾರಾಜ ರಾಣಿ ಗೊಂಬೆಗಳು ಇರುತ್ತೆ. ಅದಾದಮೇಲೆ ಕಳಸ ಮುಖ್ಯ ಸ್ಥಾಪನೆ ಇಲ್ಲಿ ನವರಾತ್ರಿ ದಿವಸಗಳಲ್ಲಿ ಈ ಕಳಸ ಸ್ಥಾಪನೆ ಮಾಡಿನೇ ನಾವು ದೇವಿ ಆರಾಧನೆ ಈ ಕಳಸದಲ್ಲೇ ಸರಸ್ವತಿ ಲಕ್ಷ್ಮೀ ಪಾರ್ವತಿಯರು ಇರ್ತಾರೆ. ಇಲ್ಲೇ ಈ ದೇವ್ರನ್ನೇ ನಾವು ಶಕ್ತಿ ದೇವತೆಗಳಿಗೆ ಪೂಜೆ ಮಾಡ್ತೀವಿ. ಅದ್ರ ಫಲನೇ ನಮಗೆ ಸಿಗುತ್ತೆ. ಸತತ 9 ದಿನ ಕೂರಿಸ್ತಾರಲ್ಲ ಸರ್, ಏನೇನು ಕಾರ್ಯಕ್ರಮಗಳು ಆಯೋಜನೆ ಮಾಡ್ತೀರಾ? ಸತತ 9 ದಿನಗಳಂದರೆ ನಾವು ಡೈಲಿನೂ ಸಂಜೆ ಹೊತ್ತು ಪೂಜೆ ಮಾಡ್ತೀವಿ, ಮಹಾಮಂಗಳಾರತಿ ಮಾಡ್ತೀವಿ. ಮಕ್ಕಳುಗಳೆಲ್ಲ ಬರ್ತಾರೆ, ಅವ್ರಿಗೆಲ್ಲ ಪ್ರಸಾದ ಕೊಡ್ತೀವಿ. ಮಹಾಮಂಗಳಾರತಿ ಮಾಡಿ ಪೂಜೆ ಮಾಡಿ ಅವ್ರಿಗೆಲ್ಲ ತೀರ್ಥ ಕುಂಕುಮ ಎಲ್ಲ ಕೊಟ್ಟು ಪ್ರಸಾದ ಕೊಡ್ತೀವಿ. ಮತ್ತು ಆ ಹುಡುಗರುಗಳು ಬಂದವರೆಲ್ಲ ಹಾಡಿರ್ತಾರೆ, ಡ್ಯಾನ್ಸ್ ಮಾಡ್ತಾರೆ, ಈ ಥರದ್ದೆಲ್ಲ ಉಂಟು ಮಾಡ್ತಾರೆ. ಇಲ್ಲಿ ಈ ವಿಶೇಷ ದಿನದಲ್ಲಿ ಯಾರ್ಯಾರು ಎಲ್ಲಿಂದ ಬರ್ತಾರೆ ಸರ್ ನೋಡೋಕ್ಕೆ? ವಿಶೇಷ ದಿನಗಳಂತಂದರೆ ನಮ್ಮ ರಿಲೇಷನ್ಸ್ ಎಲ್ಲನೂ, ನಮ್ಮ ಸಂಬಂಧಿಕರೆಲ್ಲ ಬೇರೆ ಬೇರೆ ಊರಿಂದ ಇರ್ತಾರೆ. ಮೈಸೂರು, ಬೆಂಗಳೂರು, ಈ ಕಡೆ ಎಲ್ಲ ನಗರ, ಆ ಕಡೆ ಎಲ್ಲ ಇದ್ದಾರೆ. ಅವರೆಲ್ಲನೂ 10 ದಿನದಲ್ಲಿ ಅವ್ರವ್ರಿಗೆ ಯಾವಾಗ ಆಗುತ್ತೋ ಅವಾಗ ಒಂದೊಂದು ದಿನ ಬಂದು ಅವರೆಲ್ಲನೂ ಪೂಜೆ ಮಾಡಿಕೊಂಡು ದೇವಿ ಅನುಗ್ರಹಕ್ಕೆ ಪಾತ್ರರಾಗಿ ಹೋಗ್ತಾರೆ. ಸರ್, ಕಡೆಯದಾಗಿ ನೀವು ಗೊಂಬೆ ಕೂರಿಸಿದ್ರಿಂದ ಜನಗಳಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ? ಇದು ಗೊಂಬೆ ಕೂರ್ಸ ಏನಪ್ಪ ಅಂದರೆ ಇದು ತುಂಬ ಹಿಂದಿನ ಕಾಲದ ಸಂಪ್ರದಾಯನೇ. ಇದು ನಮ್ಮ ಮೈಸೂರು ಮಹಾರಾಜರಿಂದ ಬಂದಿರೋವಂಥದ್ದೇನೆ. ಇದು ವಿಜಯನಗರ ಕಾಲದಲ್ಲೇ ಅದನ್ನು ನಾವೆಲ್ಲ ಉಳಿಸ್ಕೊಂಡು ಹೋಗ್ತಾ ಇದ್ದೀವಿ. ನಮ್ಮ ಸಂಪ್ರದಾಯ ಈಗಿನ ಪೀಳಿಗೆಗಳು ಬಂದರೆ ಈಗಿನ ಜನ್ರೇಷನ್ಗಳು ತಿಳಿಯಲಿ ನಮ್ಮ ಸಂಪ್ರದಾಯ ಈ ಥರ ಇತ್ತು ಅಂದ್ಕೊಂಡು ತಿಳಿಯಲಿ ಅನ್ನೋದಕ್ಕೋಸ್ಕರ ಮಾಡ್ತಾಯಿದ್ವಿ. ಮುಖ್ಯವಾಗಿ ದೇವ್ರದೆಲ್ಲ ಮಡಗಿರೋಂಥ ಈಗಿನ ಜನ್ರೇಷನ್ಗೆ ಗೊತ್ತೇ ಆಗಲ್ಲ, ಯಾವ ದೇವರು ಏನು ಅನ್ನೋದೇ ಗೊತ್ತಾಗಲ್ಲ. ಅದನ್ನು ನಾವು ಈ ಮೂರ್ತಿ ರೂಪದಲ್ಲಿ, ಮಣ್ಣಿನ ಮೂರ್ತಿ ರೂಪದಲ್ಲಿ ತಂದು ಇರಿಸಿ ಅದನ್ನೆಲ್ಲ ಈ ಬರೋ ಮಕ್ಕಳಿಗೆಲ್ಲ ಹೇಳ್ಕೊಡ್ತಾ ಇರ್ತೀವಿ. ಕೊಂಡು ಹೋಗಲಿ, ನಮ್ಮ ಹಿಂದೂ ಸಂಪ್ರದಾಯನ ಮುಂದುವರ್ಸ್ಕೊಂಡು ಹೋಗಬೇಕು ಅನ್ನೋದೇ ನಮ್ಮ ಉದ್ದೇಶ. ಈಗ ನವರಾತ್ರಿ ದಿನ ಈ ತಾಯಿ ಚಾಮುಂಡೇಶ್ವರಿ ಎಲ್ಲರಿಗೂ ಸಕಲ ಆಯುಷ್ಯ ಐಶ್ವರ್ಯ ಆರೋಗ್ಯ ಕೊಟ್ಟು ಎಲ್ಲರನ್ನೂ ಕಾಪಾಡಲಿ ಅಂದ್ಕೊಂಡು ದೇವರ ಬೇಡ್ಕೊಳ್ತೀವಿ.